ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಈಗ ನಮ್ಗೆ ಏನಿಲ್ಲ, ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಈಗ ನಮ್ಗೆ ಏನಿಲ್ಲ, ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಈಗ ನಮ್ಗೆ ಏನಿಲ್ಲ, ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಈಗ ನಮ್ಗೆ ಏನಿಲ್ಲ, ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ
ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಈಗ ನಮ್ಗೆ ಏನಿಲ್ಲ. ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳೋದಕ್ಕೆ ನಮ್ಗೆ ಈಗ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅನ್ನೋದು ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಈಗ ನಮ್ಗೆ ಏನಿಲ್ಲ. ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳೋದಕ್ಕೆ ನಮ್ಗೆ ಈಗ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅನ್ನೋದು ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಈಗ ನಮ್ಗೆ ಏನಿಲ್ಲ. ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳೋದಕ್ಕೆ ನಮ್ಗೆ ಈಗ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅನ್ನೋದು ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಈಗ ನಮ್ಗೆ ಏನಿಲ್ಲ. ಸಚಿವ ರಾಜಣ್ಣಗೆ ಬೇಡವಂತೆ ಹಾಸನ ಉಸ್ತುವಾರಿ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಹಾಸನ ಉಸ್ತುವಾರಿನೇ ಬೇಡ ಅಂತ ಕೆಡಿಪಿ ಸಭೆಯಲ್ಲೇನೆ ರಾಜಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ತುಂಬಿದ ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ನನಗೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 1.5 ತಿಂಗಳ ಹಿಂದೆಯೇ ಹೇಳಿದ್ದೀನಿ ಹಾಸನ ಉಸ್ತುವಾರಿ ಬೇಡ ಅಂತ ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಹೇಳೋದಕ್ಕೆ ನಮ್ಗೆ ಈಗ ಬೇಡ ಅಂತ ಹೇಳಿ ಬರ್ಕೊಂಡಾಗ 3 ತಿಂಗಳ ನಾವು ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ನಮ್ಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅನ್ನೋದು ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಪರವಾನಗಿಯಲ್ಲಿ ಬಂದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಈಗ ನಮ್ಗೆ ಏನಿಲ್ಲ.